ಇದು ನಾನ್ ಸೆಲೆಕ್ಟ್ ಮಾಡಿರೋ ಸೀರೆ ಹೇಗಿದೆ? ಅದು ಈ ಮದ್ವೆ ಸೀರೆ ಬಗ್ಗೆ ಎಲ್ಲ ನನಗೇನ್ ಗೊತ್ತು. ಆದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ, ಹೇಳೋಕ್ ಮಾತೇ ಬರ್ತಿಲ್ಲ. ಈಗ ನೀವು ಒಂದ್ ಹಾರೆ ಮುಹೂರ್ತದ ಸೀರೆನ ಸೆಲೆಕ್ಟ್ ಮಾಡಿ. ಇದೇ ರೇಂಜಲ್ಲಿ ಒಂದೊಳ್ಳೆ ಸೀರೆನ ನೋಡಿ ನೀವೇ ಸೆಲೆಕ್ಟ್ ಮಾಡಿ. ನಾನಾ? ಪ್ಲೀಸ್. ಅಭಿ, ಏನ ಸೀರೆ ತಾನೆ? ಅಲ್ಲ ಕಣೋ, ನಾನ್ ಯಾಕೆ? ಪ್ಲೀಸ್ ಸೆಲೆಕ್ಟ್ ಮಾಡಿ. ಇದು ನನ್ ರಿಕ್ವೆಸ್ಟ್. ನಿಮಗಿಷ್ಟವಾದ ಕಲರ್ ಅಲ್ಲಿ ಆರಿಸಿ. ಅಭಿ, ಫಸ್ಟ್ ಟೈಮ್ ಪರಿ ನಿನ್ ಹತ್ರ ಏನೋ ಕೇಳ್ತಾ ಇದ್ದಾಳೆ. ಅದು ಅಲ್ದೇನೆ ಅವಳು ನಿನ್ನ ಎಲ್ಲಾ ವಿಷಯದಲ್ಲೂ ಇನ್ವಾಲ್ವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅದನ್ನ ತಿಳ್ಕೊಂಡ್ ಮಾಡೋ. ಅಲ್ಲ ಕಣೋ, ಅಮ್ಮ ಏನಾದ್ರೂ... ಹೇ, ನನ್ ಮದ್ವೆನ ನೀನೇ ಮುಂದೆ ನಿಂತು ನಡೆಸ್ಬೇಕು ತಾನೆ. ಎಲ್ಲಾ ಕೆಲ್ಸನೂ ನಿನ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಜ್ಯೋತಿಷಿಗಳೇ ಹೇಳಿದಾರೆ. ಅಮ್ಮ ಆಗ್ಲಿ ಒಪ್ಕೊಂಡಾಯ್ತು, ಇನ್ನೇನು ಮತ್ತೆ ಧೈರ್ಯವಾಗಿ ಹೇಳು. ಅಮ್ಮ ಏನು ಹೇಳಲ್ಲ. ಏಯ್, ಪಿಕ್ ಮಾಡೋ. ಸರಿ, ಓಕೆ, ಸೂಪರ್. ಇನ್ನು ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತೀನಿ. ಇವ್ರು ಸೆಲೆಕ್ಟ್ ಮಾಡ್ತಾರೆ ನೋಡಿ. ಇದ್ರಲ್ಲಿ ಯಾವ್ದಿಷ್ಟ ಆಗಿದೆ ನೋಡಿ. ಎಲ್ಲೋ ತೋರಿಸಿ. ಇದಾ? ಅದೇ. ನೀವಿದ್ ನೋಡ್ತಾ ಇರಿ, ನಾನ್ ಬೇರೆ ಡಿಸೈನ್ ತಗೊಂಡ್ ಬರ್ತೀನಿ. ನನಗ್ ನಂಬಕ್ಕೆ ಆಗ್ತಿಲ್ಲ ಅಭಿ. ನಿಜವಾಗ್ಲೂ ಈಗ ನನಗ್ ಸೀರೆ ತೆಕ್ಕೊಡ್ತೀರಾ? ಆಕ್ಚುಲಿ ಮುಂದಿನ ತಿಂಗಳೇ ನಿನ್ ಬರ್ಡೇ ಬರೋದು. ಅವತ್ತೇ ನಿನಗೆ ಸರ್ಪ್ರೈಸ್ ಆಗಿ ಸೀರೆ ಕೊಡೋಣ ಅಂದ್ಕೊಂಡಿದ್ದೆ. ಆದ್ರೆ ಅವಾಗ ಕೊಟ್ರೆ ನಿಂಗೆ ಬ್ಲೌಸ್ ರೆಡಿ ಮಾಡೋದಕ್ಕಾಗಲ್ವಲ್ಲ. ನಾನು ಕೊಡ್ಸೋ ಸೀರೆ ನೀನು ಅವತ್ತು ಉಟ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಿನಗೆ ಈಗಲೇ ಕೊಡಿಸ್ತಿರೋದು. ನಿನ್ನ ಬರ್ಡೇಗೆ ನಾನು ಇಷ್ಟಪಟ್ಟು ಕೊಡ್ಸಿರೋ ಸೀರೆನ ಉಟ್ಕೊಂಡ್ಬರ್ಬೇಕು. ಅಭಿ, ಓ ಮೈ ಗಾಡ್, ಈ ಸೀರೆಗೆ 21,000. ಈ ಸೀರೆಗೇನೋ ಬೆಲೆ ಇದೆ, ನನ್ನ ಲವ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದಷ್ಟೇ ಅಲ್ಲ, ಇದನ್ನ ನಾನು ನಿನಗೆ ಕೊಡಿಸ್ತಾ ಇರೋ ಮೊದಲನೇ ಸೀರೆ. ನೀ ಯಾವತ್ತೂ ನೆನ್ಪಿಟ್ಕೋಬೇಕು. ಮತ್ತೊಮ್ಮೆ ನನಗೆ ಇಂಥ ಸೀರೆ ಕೊಡ್ಸಕ್ಕಾಗುತ್ತೋ ಇಲ್ವೋ? ಎಂತ ಮಾತದು? ಯಾಕೆ ಹೀಗೆಲ್ಲ ಹೇಳ್ತೀರಾ? ಇಲ್ಲ ದೇವಿ, ಅಮ್ಮಂಗೆ ನಮ್ಮ ಲವ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾ ಹೇಳಿಲ್ಲ. ಒಂದ್ ವೇಳೆ ಹೇಳಿದ್ರೆ ಏನ್ ಬೇಕಿದ್ರು ನಡಿಬಹುದು. ಅವ್ರು ಒಪ್ಕೊಂಡು ನಮ್ಮನ್ನ ಕರ್ಕೊಂಡ್ರೆ ನೀನ್ ಮಹಾರಾಣಿ. ಅದೇ ಒಪ್ಕೊಳ್ದೆ ಹೊರಗೆ ಹಾಕಿದ್ರೆ ನನ್ನ ಹತ್ರ ಬಿಡಿಗಾಸು ಇರಲ್ಲ. ಮತ್ತೆ ನಾವು 0 ಇಂದ ಲೈಫ್ ಸ್ಟಾರ್ಟ್ ಮಾಡಬೇಕು. ಹಾಗೆಲ್ಲ ಹೇಳ್ಬೇಡಿ. ಒಳ್ಳೇದು ಕೆಟ್ಟದ್ದು, ಸಾವೋ ಬದುಕೋ, ನಾವು ಕಡೆವರೆಗೂ ಒಂದಾಗೇ ಇರ್ತೀವಿ. ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ಸರ್, ಸ್ವಲ್ಪ ದಾರಿ ಬಿಡ್ತೀರಾ? ಈ ಡಿಸೈನ್ಸ್ ನೋಡ್ತೀರಿ? ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ ಅಂದೆ. ಒಬ್ಳು ಸೇಲ್ಸ್ ಗರ್ಲ್ ಈಸಿಯಾಗಿ ಬೇರೆ ಮಾಡಿದ್ಲು. ಅಭಿ, ಹಾಗೆಲ್ಲ ಮಾತಾಡ್ಬಿಡಿ. ಸರಿ ಸರಿ, ಓವರ್ ಸೆಂಟಿಮೆಂಟ್ ಎಲ್ಲ ಮೈಗೆ ಒಳ್ಳೇದಲ್ಲ. ಜಾಲಿಯಾಗಿ ಸೀರೆ ತಗೊಳಕ್ ಬಂದ್ವಿ. ಅದೇ ಮೂಡಲ್ಲಿರು. ನಿನಗಿಷ್ಟ ಆಗಿದ್ ಸೆಲೆಕ್ಟ್ ಮಾಡ್ಕೋ. ಅದೇ ನೀವೇ ನನ್ನ ಮನ್ಸಿಗೆ ಇಷ್ಟ ಆಗೋ ತರ ಯೆಲ್ಲೋ ಕಲರ್ ಸೀರೆ ಆರಿಸಿದ್ರಲ್ಲ, ಅದು ನಾನ್ ಸೆಲೆಕ್ಟ್ ಮಾಡಿದ್ದು. ಈಗ ನೀನ್ ಸೆಲೆಕ್ಟ್ ಮಾಡ್ಕೋ. ನೀನ್ ತಾನೇ ಉಡೋದು. ಈ ಸಲ ನೀವ್ ಆರಿಸಿದ್ದೇ ಇರ್ಲಿ. ನೆಕ್ಸ್ಟ್ ಟೈಮ್ ನಾನ್ ಆರಿಸ್ತೀನಿ. ಹೌದಾ? ಯಾಕೆ? ಇದೇ ಫಸ್ಟ್ ಅಂಡ್ ಲಾಸ್ಟಾ? ಛೇ, ಹಾಗೆಲ್ಲ ಇಲ್ಲ. ಮತ್ತೆ ಅಷ್ಟು ಯೋಚಿಸ್ತಿದ್ದೀರಾ? ನಮ್ ಮದ್ವೆ ಆದ್ಮೇಲೂ ನನ್ನನ್ ಸೀರೆ ಅಂಗಡಿ ಕರ್ಕೊಂಡ್ ಬರ್ತೀರಾ ತಾನೆ? ಇಲ್ಲ ಬೇರೆ ಗಂಡಸರ ತರ ನೀನೇ ಹೋಗ್ ತಗೋ ಅಂತ ಸ್ವಲ್ಪ ದಿನ ಆದ್ಮೇಲೆ ಅಸಡ್ಡೆ ಮಾಡ್ತೀರಾ? ಛೇ, ನಿನಗ್ ಮದ್ವೆ ರೇಷ್ಮೆ ಸೀರೆಯಿಂದ ಹಿಡಿದು ನಿನ್ ಹಣ್ ಮುದುಕಿ ಆಗೋವರೆಗೂ ನಾನೇ ಸೀರೆ ಕೊಡಿಸ್ತೀನಿ. ಸಾಕಾ? ಪ್ರಾಮಿಸ್? ಪ್ರಾಮಿಸ್. ಮದರ್ ಪ್ರಾಮಿಸ್? ಮದರ್ ಇನ್ನು ಒಪ್ಕೊಂಡಿಲ್ವೇ? ಅಭಿ, ಈ ಸ್ಯಾರಿ ನಂಗೆ ತುಂಬಾ ಹಿಡಿಸಿದೆ. ಮಂಗಳಕರವಾಗಿದೆ.
ಆ, ಈ ಕೆಂಪುದು ಎಲ್ಲೋನೆ. ಓ ನಿನಗೆ ಅರಿಶಿಣನೇ ಬೇಕಾ? ಎಸ್, ನೀವು ಮೊದಲನೇ ಸಲ ಎಲ್ಲೋನೆ ಸೆಲೆಕ್ಟ್ ಮಾಡಿದ್ರಿ. ಇನ್ಮೇಲೆ ನನಗೆ ಎಲ್ಲಾನು ಯಾವಾಗ್ಲೂ ಎಲ್ಲೋನೆ. ಅಭಿ ಅಭಿ ಹೇಯ್ ಏನಾಯ್ತು? ಏನಾಯ್ತು ಅಭಿ? ಏನೂ ಇಲ್ಲ. ಬೇರೆ ವೆರೈಟೀಸ್ ಇದೆ ಸರ್, ಬೇಕಂದ್ರೆ ತೋರಿಸ್ಲಾ? ಇಲ್ಲ ಇಲ್ಲ ಬೇಡ. ಮೊದಲು ತೋರಿಸಿದ್ದ ಯೆಲ್ಲೋ ಕಲರ್ ಸೀರೆನೇ ನನಗೆ ಹಿಡಿಸ್ತು, ಅದೇ ತಗೊಳ್ಳೋಣ. ದೇವಿ ಫೇವ್ರೆಟ್ ಕಲರು ಎಲ್ಲೋನೆ. ಇವರು ಎಲ್ಲೋನೆ ಸೆಲೆಕ್ಟ್ ಮಾಡಿದ್ದಾರೆ. ಇಬ್ರು ನಿಜವಾಗ್ಲೂ ಮೀಟ್ ಫಾರ್ ಈಚ್ ಅದರ್ ಕಪಲೆ. ಅಂದ್ರೆ ಇದನ್ನೇ ನಾವು ತಗೊಳ್ಳೋಣ. ಹಾಂ ಹಾಂ ಆ, ಸರಿ ಓಕೆ. ಮತ್ತೆ ನಾನು ಆರಿಸಿದ ಈ ಸೀರೆ, ಈ ಯೆಲ್ಲೋ ಕಲರ್ ಸೀರೆ, ಆಮೇಲೆ ಇದು ರಿಸೆಪ್ಷನ್ಗೆ, ಆಮೇಲೆ ಇದು ಫೋಟೋ ಶೂಟ್ಗೆ, ಆಮೇಲೆ ಇದು ಹಲ್ದಿಗೆ. ಇದನ್ನ ನೋಡಿ, ಇದು ರಿಸೆಪ್ಷನ್ಗೆ ಚೆನ್ನಾಗಿರುತ್ತಾ? ಹಾಂ ಓಕೆ. ನೀನ್ ಕೇಳ್ದೆ ಇದ್ರು ಹೇಳ್ತೀನಿ, ನನಗಂತೂ ಇದು ತುಂಬಾ ಹಿಡಿಸ್ತು. ಹೌದು ಚೆನ್ನಾಗಿದೆ. ಓಕೆ, ಇದು ರಿಸೆಪ್ಷನ್ಗೆ, ಇದು Okay, madam. ಮುಹೂರ್ತಕ್ಕೆ, ಇದು ಹಲ್ದಿ. ಓಕೆ, ಎಲ್ಲಾನು ಇದೆ. ಪರಿ, ಮೇಲ್ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇವೆ. ನಮ್ಗೆ ಇಷ್ಟ ಆಗಿದ್ದೆಲ್ಲ ತಗೊಂಡ್ವಿ. ಮೇಡಮ್, ಹಾ, ತಗೊಳ್ಳಿ. ಇದು ಹೇಗಿದೆ ಅಂತ ನೋಡು. ಇದು ನನಗೆ ಸೆಲೆಕ್ಟ್ ಮಾಡಿದ್ದು. ವಾವ್, ಇದು ನಿಮಗ್ ತುಂಬಾ ಸೂಪರ್ ಆಗಿರುತ್ತೆ ಆಂಟಿ. ಅಬ್ಬಾ, ಇವಾಗ್ಲಾದ್ರೂ ನನ್ನ ಸೆಲೆಕ್ಷನ್ ಇಷ್ಟ ಆಯ್ತಲ್ಲ. ನಾವು ತಗೊಂಡ್ವಿ, ಆದ್ರೆ ತೋರ್ಸಲ್ಲ. ತೋರ್ಸಿದ್ರೆ ನೀನ್ ಏನಾದ್ರೂ ಒಂದ್ ಹೇಳ್ತೀಯ, ಅದಕ್ಕೆ ಇದು ಸಸ್ಪೆನ್ಸ್ ಆಗಿ ಇರ್ಲಿ. ಪರವಾಗಿಲ್ಲ, ನಿಮಗಿಷ್ಟ ಆದ್ರೆ ಓಕೆ. ಹೌದು, ನೀನ್ ದಾರೆ ಗುಟ್ಕೊಳ್ಳೋ ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡಿದ್ಯಾ? ಹೌದು ಆಂಟಿ. ಇದು ಧಾರೆ ಸೀರೆ, ಇದು ರಿಸೆಪ್ಷನ್ ಸೀರೆ, ಇದು ಹಲ್ದಿಗೆ, ಆಮೇಲೆ ಇದು ಫೋಟೋ ಶೂಟ್ಗೆ, ಆಮೇಲೆ ಎಕ್ಸ್ಟ್ರಾ ಒಂದು 4-5 ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಏನಿದು ಎಲ್ಲ ಎರಡೆರಡು ಇದೆಯಲ್ಲ? ಇದ್ರಲ್ಲಿ ಒಂದು ನಾನ್ ಸೆಲೆಕ್ಟ್ ಮಾಡ್ಬೇಕು. ಇಲ್ಲ ಆಂಟಿ, 2 ನಾನ್ ಸೆಲೆಕ್ಟ್ ಮಾಡಿದ್ದೆ. 2 ಸೆಟ್ ಆಗಿ ನನಗ್ ಬೇಕು. ಅದ್ಯಾಕೆ ಒಂದ್ ಫಂಕ್ಷನ್ಗೆ ಒಂದ್ ಸೀರೆ ತಾನೇ ತಗೊಳ್ಳೋದು? ನೀನ್ ಯಾಕಮ್ಮ 2 ಸೀರೆ ತಗೊಂಡಿದ್ಯಾ? ಇಲ್ಲ ಆಂಟಿ, ಹಾಗೇನೆ ನನಗ್ ಹಾಗೆ ಬೇಕು. ಅದೇ ಯಾಕ್ ಬೇಕು ಅಂತ ಅದ್ಕೇನು ಕೇಳ್ತಿರೋದು. ಈ ಮನೆಯಲ್ಲಿ ಒಂದ್ ಮದ್ವೆ ತಾನೇ ನಡೀತಿರೋದು.